ಹಾಲಪ್ಪ ನಿಂಗಪ್ಪ ಪಿಡಾಯಿ, ತಾಲೂಕು ರಾಯಬಾಗ, ಜಿಲ್ಲಾ ಬೆಳಗಾವಿ. ನಾವು ನಿರಂತರ 15 ವರ್ಷಗಳ ಕಾಲ ನಮ್ಮ ಸುತ್ತಮುತ್ತಲಿನ ರೈತರಿಗೆ ಕೃಷಿ ಸಲಹೆ ಸೂಚನೆ ನೀಡುತ್ತಾ ಬಂದಿದೆ. ಅದೇ ರೀತಿಯಾಗಿ ಈಗ ನಮ್ಮ ಸಂಜು ಅಣ್ಣ ಬೌಚೆ ಅವರು ನಮ್ಮ ಮಾರಾಟ ಮಳಿಗೆಗೆ ಆಗಮಿಸಿ ಅವರ ಬಾಳಿಗಿಡ ಪ್ಲಾಟ್ ವೀಕ್ಷಣೆ ಮಾಡಿ ಬೆಳೆಗಳಿಗೆ ಬೇಕಾಗುವ ಕೀಟಬಾಧೆ ಆಗಿರಬಹುದು ಹಾಗೂ ಕಳೆನಾಶಕ ಮತ್ತು ನ್ಯೂಟ್ರಿಷನ್ಸ್ಗಳನ್ನು ಅವರು ಬಾಳಿಗಿಡ ತಂದು ಬಿಟ್ಟಾರು. ಅವ್ರನ್ನ ಈಗ ವಿಚಾರಿಸೋಣ. ನಿಮ್ಮ ಹೆಸರು ರೀ ಸಾವುಕಾರ? ಸಂಜು ದುಂಡಪ್ಪ ಬೌಚಿ, ತಾಲೂಕು ರೀ? ತಾಲೂಕು ರಾಯಬಾಗ, ಜಿಲ್ಲಾ ಬೆಳಗಾವಿ, ರಾಯಬಾಗ ಗ್ರಾಮೀಣ. ಈ ಬಾಳಿಗಿಡ ಬೆಳಿಬೇಕಾದ್ರೆ ನೀವು ಭಾರಿ ಪರಿಸರ ಪಟ್ಟರೆ ಸಾವುಕಾರ. ಬ್ಯಾಸಿಗೆ ಟೈಮ್ದಾಗ ನೀರಿಲ್ದಾಗ ಈ ಬಾಳಿಗಿಡಕ್ಕೆ ಟ್ಯಾಂಕರ್ಲಿ ನೀರು ಹಾಕಿರಿ. ಮತ್ತು ಈ ಟೈಪ್ ನೀವು ಮಾಡೋದ್ರಿಂದ ನಿಮಗೆ ಈ ಬಾಳಿಗಿಡ ಬೆಳೆಯಕ್ಕೆ ಯಾರು ಕೃಷಿ ಸಲಹೆ ಸೂಚನೆ ನೀಡಿರು ಮತ್ತು ಎಷ್ಟು ಟನ್ ಇಳುವರಿ ಬರೋ ಸಾಧ್ಯತೆ ಐತಿ? ಇದು ಹಾಲಪ್ಪ ಪಿಡಾಯಿ ತಂದ ಅಂಗಡಿ ಹೆಸರು ಹೇಮಾ ಕೃಷಿ ಸೇವಾ ಕೇಂದ್ರ. ಕೃಷಿ ಕೇಂದ್ರ ಅಲ್ಲಿ ಹೋಗಿ ನಾವು ಬಾಯಿಗಿಡ ತುಂಬಲೋದು ಗಿಡ ಮುಂದೆ ತುಂಬಲಾರ್ಕ ಯಾಕೆ ಹಿಂಗೆ ಆಗೈತನಂದೆ ಅವರ ಸಲಹೆ ತೊಗೊಂಡೆವು. ಸಲಹೆ ತೊಗೊಂಡ ಅವು ಬರೋಣ ಮುಂದೆ 0050 ಇದೆಲ್ಲ ಕೊಟ್ಟರು. ಮತ್ತು ಯಾವುದು ಕಾಯಿ ತುಂಬುವಂಥವ ಕಾಯಿ ತುಂಬುವಂಥ ಗಡಕ್ಕೆ ಸ್ಪ್ರೇನು ಕೊಟ್ಟರು, ಸ್ಪ್ರೇನು ಕೊಟ್ಟರು. ಮತ್ತು ಡ್ರಿಪ್ದಾಗ ಬಿಡೋಂಗೆ ಕೊಟ್ಟರು. ಕೊಟ್ಟ ಬಳಿಕ ನಮ್ಗೆ ಅಗದಿ ಇಳುವರಿ ಬೇಯಿಸ್ತು. ಮುಂದೆ ಹೆಚ್ಚಿನ ಗಾಡ ತುಂಬಿ ಪೂರಾ ಕಾಯಿ ಮಟ್ಟೆ ಆದವು. ಸರಾಸರಿ ಸಾವುಕಾರ ಈಗ ನಿಮ್ಮ ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ಬೋದು ರೀ ಬಾಳಿಗಿಡ? ಇದ ಕಡೆಗೆ ಚಲೋ ಐತ್ರಿ. ಎಲ್ಲರೂ 35 ಅನ್ನೋರು. ನಾವು 33-32 ಬೆಳೆಯುವಂಥ ಕೃಷಿ ಐತೆ ನಮ್ಗೆ ಒಂದು ಎಕರೆ. ಈಗ ಬಾಳೆಗಿಡದ ಏನು ನೀವು ಇಳುವರಿ ಮಾರ್ಕೆಟಿಗೆ ಕೊಟ್ಟರೆ ಈಗ ರೇಟ್ ಏನು ನೋಡಿದ್ರಿ? ಈಗ ತಳ ಮ್ಯಾಲ 19 ಮಾರಿದ್ರಿ. ಈಗ ಒಂದು ದರ ಕಡಿಮೆ ಆಗಲಿ. ಈಗ 17 ಕಡೆ ಆದ್ರಿ. 17 ಹಿಂಗ 19 ಮಾರಿದ್ವಿ. ಈಗ 17 ಕಡೆ. ಈ ಭಾಗದ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಇಲ್ಲಿ ಹಾಲಪ್ಪಿಡಾಯಿ ಅಂಗಡಿಗೆ ಹೋದ್ರೆ ಒಂದು ಜರ 2 ಮಾರ್ಗದರ್ಶನ ಸಿಗ್ತೈತಿ. ಮತ್ತು ಸಲಹೆ ಸೂಚನೆ ತೊಗೊಂಡು ಏನೇನು ಮುಂದಿನ ಮಾಡಿ ಪ್ರಯೋಗ ಮಾಡ್ರೆ ಅನುಕೂಲ ಆಯ್ತು ಅನ್ನೋದು ನಮ್ಮದೊಂದು ಅನುಶಯ ಎನಿಸಿದ್ವಿ. ಉತ್ತಮ ಇಳುವರಿಗಳಿಗಾಗಿ ಉನ್ನತ ಮಟ್ಟದ ಕೃಷಿ ಸಲಹೆಗೆ ನನ್ನೆಲ್ಲ ಆತ್ಮೀಯ ರೈತ ಬಾಂಧವರು ನಮ್ಮನ್ನು ಸಂಪರ್ಕಿಸಿ ಹಾಗೂ ನಮ್ಮ ಕೇಂದ್ರಕ್ಕೆ ಬಂದು ಸರಿಯಾದ ಮಾಹಿತಿಯನ್ನು ತಗೊಂಡು ಉತ್ತಮ ಬೆಳೆಗಳನ್ನು ಬೆಳಿಬೇಕಂತ ತಮ್ಮಲ್ಲಿ ವಿನಂತಿ.